ಆ ಪಂಚಾಮೃತ ಎಲ್ಲಿ? ಸಮರಸಿಂಹ ರೆಡ್ಡಿ, ರಂಜನೀಶು, ವಿಜಯ ಮಿತ್ತಾಲು, ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ? ನೀನ್ ಹ್ಯಾಕ್ ಬಂದೆ ಇಲ್ಲಿ? ಏನಕ್ ಬಂದೆ? ನಿನ್ ಉದ್ದೇಶ ಏನು? ಅಲ್ಲಿ ನೋಡಿ. ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ? ಆ 4 ಜನ ಈ 4 ಹುಡುಗಿರ್ ಲವ್ವರ್ಸು, ಗಂಡ, ಉಡ್ಬಿ, ಪ್ರಿಯತಮ. ಅವನು ಶ್ರೀಕಾಂತ್ ಅಂತ, ಆ ತೆಲುಗು ಹುಡುಗಿ ಮದುವೆ ಆಗ್ಬೇಕಾಗಿದ್ದ ಹುಡುಗ. ಅವನು ವಿನಯ್, ನಮ್ಮ ಮ್ಯಾಮ್ ಗಂಡ, ಅಮ್ಮ ಅವ್ರ ಗಂಡ. ಅವನು ರಘುಸ್ವಾಮಿ, ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಇವ್ ನಾರಾಯಣ ಅಂತ ರೇಖಾ ಮನೆ ಪಕ್ಕದಲ್ಲೇ ಇದ್ದ. ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು ಇಂಗ್ಲಿಷ್ ಒಂದ್ ಬೇಕು, ಲಂಡನ್ ಒಂದ್ ಬೇಕು ಅಂತ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡು ಬಿದ್ಲು. ಕೋರ್ಟ್ ಮೆಟ್ಲತ್ತಿ ಚಪ್ಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ. ಆ ಕೃಷ್ಣನ ಆಶ್ರಮದಲ್ಲಿ ಅವನವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ಅವಳು ಅವನ್ನ ಪ್ರೀತಿಸ್ತಾ ಇದ್ಲು. ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ್ ಹೃದಯನೇ ಒಡೆದ್ಬಿಟ್ಲು. ಆಮೇಲೆ ನಾನ್ ದೇವರಾಗಿ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕಾಯ್ತು. ಆ ದೇವ್ರ ಗಂಡಾಗಿ ಸಿಗದೆ ಇದ್ರು ದೇವ್ರಂತ ಗಂಡ ಒಬ್ಬ ಸಿಕ್ಕಿದಾನೆ ಅನ್ಕೊಂತೀನಿ. ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು, ಸಿನಿಮಾ ಹೀರೋಗಳು ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳಕ್ ಹೊರಟಿದ್ಲು. ಅವಳ ಸಿನಿಮಾ ನಾಯಕ ಖಳನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗೂ ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ. ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ್ತರ ಮನೇಲಿ ಬಿದ್ದಿರ್ಬೇಕು ಅಂತ ಆಸೆ ಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲ್ಸಕ್ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡ್ಬೇಕಾಗಿ ಬಂತು. ಅದೆಲ್ಲ ಸರಿ ಕಣೋ. ಈ ಊರ್ನವ್ರ ಕಥೆ ಎಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನೀನ್ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯಾ? ಅಣ್ಣ, ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೆಟ್ಟ ಹೆಣ್ ಸಿಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ ಸಿಕ್ಕರು ಅವಳಿಂದ ಒಬ್ಬ ಕೆಟ್ಟ ಗಂಡಿರ್ತಾನೆ, ಅವಳಿಂದ ಆ ಹೆಣ್ಣು ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ. ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ್ಣ. ನೀನ್ ಅತ್ತಿಗೆನ್ ಮದುವೆ ಆದಾಗ ಏನೇನ್ ಆಸೆ ಪಟ್ಟೆ, ಏನೇನ್ ಕನ್ಸ್ಕಂಡೆ. ಅತ್ತಿಗೆ ಎಲ್ಲೋ ಹೋದ್ಲು ಅಂತ ನಿನಗ್ ಗೊತ್ತು, ಆದ್ರ ಅತ್ತಿಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲಣ್ಣ. ಅವತ್ತೇ ಡಿಸೈಡ್ ಮಾಡಿದೆ, ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂತ. ಅಣ್ಣ, ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ 100 ತಪ್ಪು ಕೆಲಸ ಮಾಡ್ಬೋದು, ಆದ್ರೆ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ 100 ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ. ಕೃಷ್ಣ ಹೇಳಿದ್ದಾನಲ್ಲ. ಏನಿಲ್ಲ ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್? ಏನ್ ಸರ್ ನೀವು? ನನಗೆ ನೀನು ಬೇರೆ ಗೆಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ? ಇದೆಯಾ ಸರ್ ನಿಮ್ಗೆ? ನೀವು ಹೋಗಿ. ಅದಿರ್ಲಿ, ಅವಕ್ಕೆಲ್ಲ ಬುದ್ಧಿ ಕಲ್ಸಿದ್ ಓಕೆ, ನನಗ್ ಮೋಸ ಮಾಡಿದ್ ಯಾಕೆ? ನಿನ್ ಲಾ ಕಾಲೇಜನ್ನ ನೋಡಿಲ್ವಾ? ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ. ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ, ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟಕ್ಕಷ್ಟೇ. ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು. ಇನ್ನು ಮೇಲೆ ನನಗೆ ನಮ್ಗ್ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡು ನಮ್ ಜೊತೆ ಇರಿ ಸಾಕು.